निकला हीरो। ಇಷ್ಟೊತ್ತಿಗೆ ನಾನು ಯಾರಂತ ಗೊತ್ತಾಗಿರ್ಬೇಕಲ್ವಾ? ರಿಚ್, ಸ್ವಲ್ಪ ಡಿಫ್ರೆಂಟ್ ರಿಚ್ ರಿಚ್ ರಿಚ್. ಸ್ವಲ್ಪ ಕಡಿಮೆ, ಸ್ವಲ್ಪ ಕಡಿಮೆ, ಸ್ವಲ್ಪ ಹಾಗೆ ಬಿಲ್ಡಪ್ ಕೊಟ್ಟಿದ್ದಷ್ಟೇ. ಆ ಥರ ಏನು ಸೀನ್ ಇಲ್ಲ. ನಾನೊಬ್ಬ ಡ್ಯಾಶಿಂಗ್ ಕಳ್ಳ ಅಷ್ಟೇ. ಇವತ್ತಾದರೂ ಒಳ್ಳೆ ಗಿರಾಕಿ ಸಿಗ್ತಾರ ನೋಡಬೇಕು. ತುಂಬಾ ದಿನದಿಂದ ಈ ಗಾಂಧಿ ಪಿಂಜಿ 10 ರೂಪಾಯಿ 20 ರೂಪಾಯಿದಲ್ಲಿ ಸಿಕ್ಕಿ ಶಾಂತಿ ಸಾಗರ್ ಇಡ್ಲಿ ಒಡೆಗೂ ಸಾಕಾಗಿಲ್ಲ ಕಣ್ರಿ. ಅಟ್ಲೀಸ್ಟ್ ನನ್ನ ಲೆವೆಲ್ಗೆ ಅಲ್ಲ, MTR ಅಲ್ಲಿ ಊಟ ಮಾಡಿ PVR ಅಲ್ಲಿ ಸಿನಿಮಾ ನೋಡಿ ಆಮೇಲೆ ಸ್ವಲ್ಪ ಶಾಪಿಂಗ್ ಮಾಡೋ ಅಷ್ಟಾದ್ರೂ ಆಗ್ಬಾರ್ದ? ಹಾ ಶಿವನೇ, ಇವತ್ತಾದ್ರೂ ಒಳ್ಳೆ ಬಕ್ರ ಕಳ್ಸಪ್ಪ. ಯಾರೋ ಮಲಗಿರೋ ಆಗಿದ್ದಾರೆ, 2 ಬಾಡಿಗಳು. ಒಂಥರ ಈ ಡ್ರಾಮಾ ಕಂಪ್ನಿಯವ್ರ ತರ ಕಾಣಿಸ್ತಾರೆ. ಇಲ್ಲ ಅಂದ್ರೆ ಹಾಲೋವಿನ್ ಪಾರ್ಟಿಯಿಂದ ಏನಾದರೂ ತಪ್ಸ್ಕೊಂಡು ಬಂದಿದಾರ ಅಂತ. ಏನೇನೋ ವಿಚಿತ್ರ ವೇಷ ಹಾಕಿದ್ದಾರೆ. ಗ್ಯಾರಂಟಿ ಇವ್ರು ಹಾಲೋವಿನ್ ಪಾರ್ಟಿಯಿಂದ ಬಂದವ್ರೆ. ಹೆಂಗ್ ಕುಡಿದು ಬಿದ್ಕೊಂಡಿದಾರೆ ನೋಡು. ನೋಡಕ್ ಶ್ರೀಮಂತರ ತರ ಕಾಣ್ತಾರೆ. ನೋಡೋಣ, ಇವತ್ತು ಒಳ್ಳೆ ಕಾಸಾಗ್ಬೋದು. ಎದೋಡ ಎದೋಡ, ನನ್ನ ಮಕ್ಕಳ ಹೆಂಗ್ ಕುಡಿದು ಬಿದ್ಕೊಂಡಿದ್ದಾರೆ ನೋಡು. ಎದೋಡ ಸೊಂಟಲ್ಲಿರೋ ಚಿನ್ನ ಬೆಳ್ಳಿ, ಕಾಲಲ್ಲಿರೋ ಕಬ್ಬಣ ತಗಡು ಎಲ್ಲ ತೆಗಿರ ನನ್ನ ಮಕ್ಕಳ. ಇಲ್ಲಾಂದ್ರೆ ಕುರುಪಾಕ್ಬಿಡ್ತೀನಿ ನೋಡ. ಹಂಗೆ ತೆಗಿರ. ನಾವು ಭೂತಗಳು ಮಾರೆ. ಯಾವ ಸೀಮೆ ಭೂತ ನೀನು? ನಂಗೆ ಗೊತ್ತಿಲ್ವಾ? ಹಾಲು ಒಂದು ಪಾರ್ಟಿಯಲ್ಲಿ ಚೆನ್ನಾಗಿ ಕುಡಿದು ಮನೆ ಹೋಗಕ್ಕಾಗದೆ ಇಲ್ಲಿ ಬಿದ್ಕೊಂಡಿದ್ದಾರೆ. ಭೂತ ಅಂತ ಭೂತ ಅಲ್ಲ ಮರೆಯ. ನೀವು ಹಿಂಗೆಲ್ಲ ಪಾರ್ಟಿ ಮಾಡ್ಕೊಂಡಿದ್ದೀರಾ ಅಂದ್ರೆ ನೀವೇನು ಕಾಂಚನ್ ಕಾಂದಂತಾರೆ ಇರ್ಬೇಕು ಬಿಡು. ಎಂಥದ್ದು ಕಾಚದಲ್ಲಿ ಕಾಂದನ? ಯಾರು ಮರೆಯ? ಸೂರ್ಯಂಗೆ ಟಾರ್ಚ? ಅಲ್ಲ, ಕಾಂಚನ್ ಕಾಂದನ್ ಅಂದ್ರೆ ಚೆನ್ನಾಗಿ ದುಡ್ಡಿಟ್ಟಿರೋರು ಅಂತ. ಅದೆಲ್ಲ ನಾಟಕ ಇರ್ಲಿ, ತೆಗಿ ಮಗನೇ, ದುಡ್ಡು ತೆಗಿ ಫಸ್ಟ್. ಅಯ್ಯೋ ಮಾರೆ, ಈಗ ಎಷ್ಟು ಸಲ ಹೇಳುದು, ನಾವು ಭೂತಗಳು. ಭೂತಗಳು ಎಲ್ಲಿಯಾದ್ರೂ ದುಡ್ಡು ಇಟ್ಕೊಂಡು ಓಡಾಡ್ತಾವ. ಎಂಥದ್ದು ನಿಂದು ಅವಸ್ಥೆ? ಥೂ ನನ್ನ ಮಕ್ಕಳ, ಏನ್ ಬಿಕಾಯಿ ನಿಲ್ಕೊಂಡ್ರ ನೀವು? ಚಡ್ಡಿಯಲ್ಲೂ ಜೇಬಿಲ್ವಲ್ಲೋ? ನಾನ್ ನೋಡಿದ್ರೆ MTR ಊಟ ಮಾಡೋಣ ಏನೇನೋ ಕನ್ಸು ಇಟ್ಕೊಂಡಿದ್ದೆ. ನನ್ನ ಮಕ್ಳು ಏನು ಇಟ್ಕೊಂಡಿಲ್ಲ. ಥೂ ನನ್ನ ಮಕ್ಕಳ. ಊಟ ಮಾಡಿ ಸಾನೇ ದಿನ ಆಯ್ತು ಕಣ, ಹೊಟ್ಟೆ ಹಸಿತೈತೆ ಕಣ. ಇವನ್ ನೋಡಿದ್ರೆ ಒಳ್ಳೆ ಗುಂಡು ಗುಂಡು ಮೈಕೈ ತುಂಬ್ಕೊಂಡು ಕೊಬ್ಬರು ಕುರಿ ಇದ್ದಂಗ ಅವನೇ. ಬಾಯಲ್ಲಿ ನೀರು ಬರ್ತೈತೆ, ತಿನ್ನಕ್ಕೊಳ ನಡೆಯೋಣ. ಇವನ್ ಯಾರಪ್ಪ ಮೆಂಟಲ್ ಮಂತ್ರ ಹಿಂಗ್ ಬಾಯ್ಬಿಡ್ತಾವನೆ? ಅಲ್ಲ, ಅವಾಗಿಂದ ಭೂತ ಭೂತ ಅಂತಿದ್ದೀರಲ್ಲ, ನೀವು ಭೂತ ಅಂತ ಹೆಂಗ್ ನಂಬೋದು? ಓಕೆ, ಒಂದು ಕೆಲಸ ಮಾಡ್ರಿ. ಇವಾಗ ನೀವಿಬ್ರು ನಿಮ್ಮ ಬ್ಯಾಕ್ ಗ್ರೌಂಡ್ ಸ್ಟೋರಿ ಹೇಳ್ರಿ, ಆಮೇಲೆ ಡಿಸೈಡ್ ಮಾಡೋಣ ನೀವು ಭೂತ ಹೌದೋ ಅಲ್ವಾ ಅಂತ. ಸರಿ, ಮೊದಲು ನೀನು ಹೇಳಪ್ಪ ಅನುಭವ. ಓಲೋ ಅಣ್ತಮ್ಮ, ನಮ್ ಸ್ಟೋರಿ ಬೇಕಲ್ಲ ನಿನ್ಗೆ? ಲೋ, ಅದು ಸ್ಟೋರಿ ಅಲ್ಲ ಕಣ್ಣ, ಕುರುಕ್ಷೇತ್ರ ಯುದ್ಧ ಅದು. ಬಾಯಲ್ಲಿ ಹೇಳೋರು ಅರ್ಥ ಆಗಕ್ಕಿಲ್ಲ. ಫ್ಲಾಶ್ ಬ್ಯಾಕ್ ಹಾಕಿಸ್ತೀನಿ, ಸ್ಪೆಷಲ್ ಎಫೆಕ್ಟು. ನೀನು ಇವಾಗ ನೋಡ್ಕೊಂಬ. ಎರಡೇ ಕಾಳ ಬಿದ್ದಿದ್ದು, ಅದೆಲ್ಲ ನಾಕೊಂತೀನೋ. ಒಬ್ಬ ಚಿಕ್ಕ ಅಂದ್ಬಿಟ್ಟು ಇಬ್ರು ಸೇರ್ಕೊಂಡು ಹಿಂಗೆ ಹೊಡೆಯೋದು ನೀವು. ಕೈ ಕಾಲು ಮುರಿದಾಕ್ಬಿಡ್ತೀನಿ ಮಕ್ಕಳ್ರೆ ನಿಮ್ದು. ಲೇ ನನ್ ಮಗನೆ, ಕುಳ್ಳನ್ ಮಗನೆ, 3ಕ್ಕೆ 3 ಮುಳ್ಳು ಹಾಕ್ಬಿಟ್ಟಿನಿ. ಈಗ ಹೋಗ್ಬಿಡ್ತೀನಿ ನೋಡು. ಕಣ್ ಕಾಣ್ತಾ ಇದ್ದಲ್ಲ ಒಂದನಾ? ನಿಲ್ಲಿಸೋಣ ನಿಲ್ಲಿಸೋಣ. ಎಂತ ಏನ್ ಮಾಡಕತ್ತೀರಿ ನೀವು? ಅಲ್ಲಿ ಪೊಡೆಲ್ರು ಬರ್ತಾರ, ನಮ್ಮ ಮಕ್ಕಳು ಇಲ್ಲಿ ಜಗಳ ಆಡ್ತವ್ರೆ. ಬರ್ರಿ ಪೂಜೆ, ಬರ್ರಿ ಪೂಜಾರ.
ಶಂಭುಲಿಂಗ ಶಿವನೇ ಸಂಬುಲಿಂಗ ಎಲ್ಲ ಬಂದಂಗಾತೇನ್ರೋ ಬಂದವ್ರೆ ಬುದ್ಧಿ ಕೇಳಿಸ್ತದ ಎಲ್ಲ ಬಂದಂಗಾತೇನ್ರೋ ಬುದ್ಧಿ ಏಯ್ ಏನ್ರೋ ಮಕಾಮೂತಿ ಎಲ್ಲ ಹೊಡ್ಕೊಂಡು ಕೈ ಕಾಲೆಲ್ಲ ಹೊಡ್ಕೊಂಡು ಹಿಂಗಾಗ್ಬಿಟ್ಟಿದ್ದೀರಾ ಏನಾದ್ರು ಬುದ್ಧಿ ಬುದ್ಧಿ ಇವ ಹೊಡ್ಬಿಟ್ಟ ಬುದ್ಧಿ ಇವನೇ ಇಲ್ಲ ಬುದ್ಧಿ ಇವನೇ ಫಸ್ಟ್ ಹೊಡೆದಿದ್ದು. ಲೇ ಯಾಕೆ ಸುಳ್ಳು ಹೇಳ್ತೀಯಾ ನಿಜ ಹೇಳಲೇ ಇಲ್ಲ ಬುದ್ಧಿ ಇಬ್ರು ಸೇರ್ಕೊಂಡು ಹೊಡಾಕ್ಬಿಟ್ರು ಬುದ್ಧಿ. ನೋಡಿ ಬುದ್ಧಿ ರಕ್ತ ನೋಡಿ ಬುದ್ಧಿ ಹೆಂಗ್ ಬಂದಿದೆ ನೋಡಿ ಬುದ್ಧಿ. ಬುದ್ಧಿ ನಂಗೂ ನನ್ನ ತಮ್ಮಂಗೂ ಹೊಡೆದಾಕ್ಬಿಟ್ಟ ಬುದ್ಧಿ. ಇಲ್ಲ ಬುದ್ಧಿ ನಿಲ್ಸಿರ್ಲೆ ನೀವೇ ಮಾತಾಡ್ತಾ ಇದ್ರು ನಾವ್ಯಾಕೆ ಬರ್ಬೇಕು ಇಲ್ಲಿಗೆ ಏನಂತ ಹೇಳಲೆ ನೋಡಿ ಬುದ್ಧಿ ನಾನು ಬೊಮ್ಮ ಬುದ್ಧಿ, ಹಾ. ಇವನು ತಿಮ್ಮ ಬುದ್ಧಿ, ಇವನ್ ತಮ್ಮ ಒಬ್ಬ ಬಿದ್ದವನ ಅಲ್ಲೆಲ್ಲ ಮರದ ಕೆಳಗಡೆ. ಮತ್ತೆ ಅವನ್ ಯಾಕೆ ಕರ್ಕೊಂಬರ್ಲಿಲ್ಲ ಮುಂದೆ ಬರಂಗಿಲ್ಲ ಬುದ್ಧಿ. ಇಲ್ಲ ಬುದ್ಧಿ ಅಯ್ಯೋ ಆಯ್ತು ಮುಂದಕ್ಕೆ ಇಬ್ರು ಸೇರ್ಕೊಂಡು ಚೊಕ್ಕಬರ ಆಡ್ತಿದ್ವಿ ಬುದ್ಧಿ. ನಂಗೆ 3 ಬಿದ್ದಿತ್ತು ಬುದ್ಧಿ. ಇವಾಗ ಇಬ್ರು ಬಂದ್ಬಿಟ್ಟು 2 ಬಿದ್ದಿತ್ತು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಹೊಡಾಕ್ಬಿಟ್ರು ಬುದ್ಧಿ. ಲೇ ಯಾಕೆ ಸುಳ್ಳು ಹೇಳ್ತೀಯಾ ನಂಗೆ 3 ಕಣ್ಣಾಗೋಗುತ್ತೆ ಬುದ್ಧಿ. ಊರಿನ ಜನ ಎಲ್ಲ ಬಂದವ್ರೆ, ಪಟೇಲ್ರು ಬಂದವ್ರೆ, ನಿಜ ಹೇಳಲಿ. ಏ ನೋಡೋ ಮುಂದೆ ಎಲ್ಲ ಜನರ ಮುಂದೆ ಎಲ್ಲ ನಿಜ ಹೇಳೋ, ಸುಳ್ಳು ಹೇಳ್ಬೇಡ. ಒಡೆಯ ಕಂಪು ಬರ್ತದೆ ನೋಡು ಮತ್ತೆ ಆಮೇಲೆ. ನೋಡ್ಲಾ ಇಲ್ಲಿ ರಕ್ತ ನೋಡ್ಲಾ ಹೆಂಗ್ ಬಂದದೆ, ಹೆಂಗ್ ಹೊಡ್ದಾಕ್ಬಿಟ್ಟಿಯ ಅಂತ. ನೀವೇ ಹೊಡೆದಿದ್ದು ಮಕ್ಕಳ. ಏಯ್ ಸಾಕ್ರ ನಿಲ್ಸರ ಏನ್ ನೀವೆಲ್ಲ ಆಟ ಆಡಕ್ ಬರ್ತೀರೇನು ಇಲ್ಲಿ ಇದು ಪಂಚಾಯತಿ ಕಟ್ಟೆ. ಈಗ ನಿಮ್ದು ನ್ಯಾಯ ತೀರ್ಮಾನ ಮಾಡಕ್ಕೆ ನಿಮ್ ಜಗಳನೆಲ್ಲ ನೋಡಿದವ್ರು ಯಾರೋ ಸಾಕ್ಷಿ ಅವರ ಅವರೇ ಬುದ್ಧಿ. ಯಾರು ಈರೇ ಬುದ್ಧಿ. ಇವನಾ ಇಲ್ಲ ಬುದ್ಧಿ ಏನಯ್ಯ ಇವ್ ಜಗಳ ಆಡ್ದಾಗೆಲ್ಲ ನೀನ್ ಇದ್ದ ಅಲ್ಲಿ ಇದು ಬುದ್ಧಿ. ಈರಯ್ಯ ಸಾಕ್ಷಿ ಈರಯ್ಯ. ಅವ್ರು ನೋಡಿದ್ನೆಲ್ಲ ನೋಡಿದ್ಯಾ ಅವ್ರು ಮಾಡಿದ ಜಗಳನೆಲ್ಲ ಬುದ್ಧಿ ನೋಡಿದೆ. ನೋಡಿದ್ರು ಬುದ್ಧಿ. ಒಳ್ಳೇದಾಯ್ತು ಬಿಡು. ಈಗ ಇದು ಕೋರ್ಟ್ ಇದ್ದಂಗೆ. ಆಯ್ತು. ನೀನೇ ಸಾಕ್ಷಿ. ಈಗ ಹೆಸರೇಳಿ ನಿಂದು. ನನ್ನ ಹೆಸರು ಈರಯ್ಯ ಬುದ್ಧಿ. ಊರವರೆಲ್ಲ ನನ್ನ ಈರಣ್ಣ ಅಂತಾರೆ. ನಮ್ಮ ಹೆಂಡ್ರು ನನ್ನ ಈರ್ಗ ಅಂತ ಹೇಳ್ತೀವಿ. ನಮ್ಮವ್ವ ನನ್ನ ಈರ ಅಂತ, ನಮ್ಮಪ್ಪ ನನ್ನ ಈರು ಅಂತ, ನಮ್ಮಜ್ಜ ನನ್ನ ಈಸ್ವ ಅಂತದೆ. ಒಂದು ಹೆಸರು ಏನು ಅಂದ್ರೆ ಇಷ್ಟುದ ಹೇಳ್ದ ಮಾರ. ಈರಣ್ಣ ಅಂದ್ರೆ ಆತಪ್ಪ. ಆಯ್ತು ಬುದ್ಧಿ ಈರಣ್ಣ ಬುದ್ಧಿ. ಸರಿ ನೀನ್ ಇವ್ರ ಜಗಳ ಎಲ್ಲ ನೋಡ್ದೆ ಅಂದಂಗ ಆತು. ಹಾ ಮೊದ್ಲಿಗೆ ಏನಾಯ್ತು ಹೇಳಿ. ಬುದ್ಧಿ ಫಸ್ಟ್ ಇದ್ಕೊಂಡು ಈ ಬೊಮ್ಮ ಅವನಲ್ಲ ಇವನು ತಿಮ್ಮ ತಿಮ್ಮ ತಮ್ಮ ಹೊಡೆದಿದ್ದ ಬುದ್ಧಿ. ಇವಂಗು ದಂಡ ಹಾಕ್ಬಿಡದೆಯಾ. ಅಷ್ಟೇ ಅಲ್ರ ತಿಮ್ಮ ತಿಮ್ಮನ್ ತಮ್ಮ ಸೇರ್ಕೊಂಡು ಬೊಮ್ಮ ಹೊಡೆದಿದ್ದು ದಿಟ್ಟಾಯ. ಓ ಹಿಂಗಾಗೋತಾ ಯಾಕೋ ನ್ಯಾಯ ಸಂದಾಗ ಇಲ್ಲ. ಸರಿ ನೀನು ಅದು ಹೆಂಗೆ ನೋಡಿದ್ಯೋ ಹಂಗಂಗೆ ಹೇಳ್ಕೊಂಬ. ನಾನು ಹಂಗಂಗೆ ಯೋಚನೆ ಮಾಡಿ ದಂಡ ಹಾಕ್ಬಿಡ್ತೀನಿ. ಆಯ್ತ್ರ ಫಸ್ಟ್ ಇಟ್ಗೆ ಬೊಮ್ಮ ಇಟ್ಕೊಂಡು ತಿಮ್ಮಂಗೆ ಕೆನೆಗೆ ಕಪಾಳಕ್ಕೆ ಪಟಾಣ ಅಂತ ಹೊಡೆದ್ಬಿಡದ. ಅದಕ್ಕೆ ಅವನು ತಮಾನ ಅಂತ ಬಿಟ್ಬಿಟ್ಟ ಬುದ್ಧಿ. ಯಾರು ತಿಮ್ಮ? ಅಲ್ರ ತಿಮ್ಮನ್ ತಮ್ಮ. ಅದು ಹೆಂಗ್ಲೇ ಆಗ್ತದೆ? ಹೊಡೆದವ್ ಇವನು ಅಂತ್ಯ, ಹೊಡೆಸ್ಕೊಂಡು ಅವನು ಅಂತ್ಯ, ಏನ್ ತಿನ್ನೋ ಅವನು ಅಂತೀಯ. ಅದು ಹೆಂಗ್ಲೇ ಆಗ್ತದೆ? ಹಂಗೆ ಬುದ್ಧಿ ಬೊಮ್ಮ ಇಟ್ಕೊಂಡು ತಿಮ್ಮನ್ ಕಪಾಳಕ್ಕೆ ಪಟಾಣ ಅಂತ ಹೊಡೆಯಕ್ ಬಂದ. ಅವ ಬಲ್ಬೇಡಿ ಮಗ ಚಕ್ಕಂದ್ ಓದ್ಕೊಂಡ್ಬಿಟ್ಟ. ಅವನಿಂದ ತಿಮ್ಮನ್ ತಮ್ಮನ ತಿನ್ನ, ಅವನ ಬಿತ್ತ ಅವನ್ ಬಿಟ್ಟ. ಓ ಇದು ಹಿಂಗಾಗೋತಾ. ಸರಿ ಮುಂದಕ್ಕೆ ಮುಂದಕ್ಕೆ ತಿಮ್ಮ ಇದ್ಕೊಂಡು ನನಗೆ ಕಪಾಳ ಹೊಡಿತೀಯ ನಮ್ಮ ಮಗನ ಏನಿದೆ ಅಲ್ಲೇ ಬಿಡದಲ್ಲಿದೆ ಅಂತ ಅಣ್ಣೆ ತಕೊಂಡು ನಂಬಿ ನಾನು ನೋಡಿ ಅವನ ಅಪ್ಪ ಅಂತ ಬರ್ಕೊಂಡ್ಬಿಟ್ಟ. ಬೊಮ್ಮ ಅಲ್ರ ತಿಮ್ಮನ್ ತಮ್ಮ. ಹೆಂಗ್ಲೇ ಆಗ್ತದೆ? ಹೊಡೆದವ್ನು ಅವನು ಅಂತೀಯ, ಹೊಡೆಸ್ಕೊಂಡವ್ ಇವನು ಅಂತೀಯ, ಬೊಂಬಿ ಹೊಡೆದವ್ನು ಇನ್ಯಾವನು ಅಂತೀಯ. ಅದು ಹೆಂಗ್ಲೇ ಆಗ್ತದೆ? ತಿಮ್ಮ ಇದ್ಕೊಂಡು ಬೊಮ್ಮಂಗೆ ದೊಣ್ಣೆ ತಗೊಂಡು ಬೀಸದ್ನ. ಆಗ ಇವನು ಬಲ್ಬಡಿ ಮಗ ಚಕ್ಕನ್ ಕುಂತ್ಕೊಂಡ್ಬಿಟ್ಟ. ಅವನಿಂದ ಮಂಗನಂಗೆ ತಿಮ್ಮನ್ ತಮ್ಮನಿದ್ನ ಅವನು ಬಿತ್ತ ಅವನು ಬಿತ್ತ. ಅಯ್ಯೋ ಇದು ಹಿಂಗಾಗೋತ್ತೇನಪ್ಪ. ಸರಿ ಯಾಕೋ ಸರಿ ಆಗ್ತಿಲ್ಲ. ನೀನೊಂದು ಕೆಲಸ ಮಾಡ್ಲೆ, ನೀನು ಪಟ 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 ಅಂತ ಹೇಳ್ಕೊಂಬ. ನಾನು ಯೋಚನೆ ಮಾಡಿ ಪಟ 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 ಅಂತ ದಂಡ ಹಾಕ್ತೀನಿ. ಅಷ್ಟ್ರಾಗೆ ತಿಮ್ಮ ಇದ್ಕೊಂಡು ಏನಾಗ್ತಲ್ಲ ತಮ್ಮ ಅಂದ. ಅವನು ಏನೂ ಆಗಿಲ್ಲ ಅಣ್ಣ, ಆ ನನ್ನ ಮಗನ್ ಬಿಡ್ಬೇಡ ಜಾಡ್ಸು ಹೋಗಿ ಅಂತ. ಹಂಗ ಅಂದೇಳಿಗೆ ತಿಮ್ಮ ಓಡ್ ಬಂದು ಜಾಡ್ಸು ಹೊಡ್ಡ ನೋಡಿ ಅಬ್ಬ ಅಂತ ಬಿಟ್ಬಿಡದೆ. ಯಾರು ಬೊಮ್ಮ? ಅಲ್ಲ ತಿಮ್ಮ. ಅದು ಹೆಂಗ್ಲೇ ಆಗ್ತದೆ? ಓಡ್ ಬಂದವನು ಅವನು ಅಂತೀಯ, ಒದ್ದವನು ಅವನು ಅಂತೀಯ, ಬಿದ್ದು ಬೊಂಬಿ ಹೊಡೆದವನು ಅವನು ಅಂತೀಯ. ಅದು ಹೆಂಗ್ಲೇ ಆಗ್ತದೆ? ಬೊಮ್ಮ ಹೊಡೆಯಕ್ ತಿಮ್ಮ ಓಡ್ ಬಂದ.
ತಿಮ್ಮಂಗೇನೋ ಅಲ್ರ ಬೊಮ್ಮಂಗೆ ಅವನು ಹೋಗಿದ್ದ ಒಂದು ಬಿಟ್ಟು ನೋಡಿ ಬಿಟ್ಟು 4 ಕೂಸ ತಿಮ್ಮಂಗೆ ಅಲ್ರ ತಿಮ್ಮನ್ ತಮ್ಮಂಗೆ ಅವನು ಸುಮ್ಮನೆ ಇರ್ತಾನ ಅವ್ನು ಹಿಂಗೆ ಓಡ್ ಬಂದು ಇವ್ನು ಎತ್ತಿ ಹೋಗಿ ಗಂಡ ನೋಡಿ ಅವನ ಬಟ್ಟೆ ಎಲ್ಲ ಇವನ್ ಕೈಗೆ ಬೊಮ್ಮೆಗೆ ಅಲ್ರ ತಿಮ್ಮಂಗೆ ಅವನು ಸುಮ್ಮನೆ ಇರ್ತಾನ ಅವ್ನು ಓಡ್ ಬಂದು ಹಿಂಗ್ ಬುಟ್ಟ ನೋಡಿ ಹೋಗಿದ ಮರ್ತಿ ಹೊಡೆದ ಮೂಗ ಬರ್ತಾರಂತ ತಿಮ್ಮನೇನೋ ಅಲ್ರ ಬೊಮ್ಮ ಅವನು ಸುಮ್ಮನೆ ಇರ್ತಾನೇನೋ ಅವ ಓಡ್ ಬಂದು ಹಿಂಗೆ ತಲ್ಲ ದಪ್ಪಲ್ಲಿ ತಾನು ಬಂದು ಬಿಟ್ಟ ನೋಡಿ ಅವ್ನು ಮುಚ್ಚೋಗ್ಬಿಟ್ಟ ಯಾರೋ ತಿಮ್ಮನೇನೋ ಅಲ್ರ ಬೊಮ್ಮ ಅಷ್ಟರಲ್ಲಿ ಅವ್ನು ಸುಮ್ಮನೆ ಇರ್ತಾನ ಇನ್ನೊಂದು ದಪ್ಪಲ್ಲಿ ತಗೊಂಡು ಹಾಕಿ ಬಿಟ್ಟ ನೋಡಿ ಅವ್ನು ಮುಚ್ಚೋಗ್ಬಿಟ್ಟ ನಂಗೆ ಮೂರ್ಛೆ ಹೋಗ್ದಂಗಾಗದೆ ತಿಮ್ಮನೇನೋ ಅಲ್ರ ತಿಮ್ಮನ್ ತಮ್ಮ ಹಾಕ್ರೋ ನಾಕಿ ಇವನ್ಗೆ ಬಿಡ್ಬೇಕು ಅಲ್ಲಯ್ಯ ನಿನ್ನಂತವ್ರು ಎಷ್ಟು ಜನಕ್ಕೆ ನಾನು ಏಮಾರಿಸಿ ಚೆಂಡು ಹೂವು ಇಟ್ಟಿದ್ದೀನಿ ಅಲ್ಲ ನೀನು ನನಗೆ ಚೆಂಡು ಹೂವು ಇಡಕ್ಕೆ ಬರ್ತೀಯಲ್ಲ ಅಲ್ಲ ಈ ಕತೆ ಕೇಳಿ ನಂಬಿಡ್ಬೇಕಾ ಎಲ್ಲೋ ತದಾಕಣ ನೀನು ರಾತ್ರಿ ಎಲ್ಲ ಮಹಾಭಾರತ ನಾಟಕ ನೋಡಿ ಬೆಳಗಾವಿದ ಪಂಚಪಾಂಡವರು ಅಂದ್ರೆ ಎಷ್ಟು ಜನ ಕೇಳಿದ್ರಂತ ಹಂಗಾಯ್ತಲ್ಲ ನಿನ್ ಕತೆ ನೀ ಕೇಳಿದೆ ಅಂತ ಫ್ಲಾಶ್ ಬ್ಯಾಕ್ ಹಾಕ್ಸಿವ್ರಿ 3D ಇದೆ ಅದೆಲ್ಲ ನೋಡ್ಕೊಂಡ್ ಬಂದ್ಬಿಟ್ಟು ನಿಂಗೆ ಓದಕ್ಕೂ ಏನ್ ಸಂಬಂಧ ಅಂತೀಯಲ್ಲ ಅಲ್ಲಿ ಯುದ್ಧ ಭೂಮಿಯಲ್ಲಿ ಈರ ಅಭಿಮನ್ಯು ತರ ಪರಾಕ್ರಮದಿಂದ ಹೋರಾಡಿ ಸಿಕ್ದವ್ರ ಕೈಲೆಲ್ಲ ಬಡ್ಸ್ಕೊಂಡು ಕೊಟ್ಟಕಂದಿಲ್ವೇನೋ ತಿಮ್ಮನ್ ತಮ್ಮ ನಾನೇ ಕಣೋದು ತೋರ್ತಾರಿಕೆ ಅಲ್ವೋ ಸುಮ್ಮನೆ ಕಾರಣ ಇಲ್ಲ ಅನ್ಯಾಯ ಡಮರಾಗೋದಲ್ಲೋ ಥೂ ನಿನ್ನ ಹೋಗಿ ಬಿಡು ಸರಿ ಈಗ ಸ್ವಲ್ಪ ನಿನ್ ಕತೆ ಕೇಳೋ ಬಾಕಿ ಕೊಡಪ್ಪ ತಂದೆ ಹೇಳು. ಕೈ ಕೆಸರಾದರೆ ಬಾಯಿ ಮೊಸರು, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ. ಈ ಗಾದೆಗೂ ನಿನ್ ಕತೆಗೆ ಏನಯ್ಯ ಸಂಬಂಧ? ಒಂಚೂರು ಇಲ್ಲ ಮಾರಾಯ. ಮತ್ತೆ ಯಾವುದೇ ಒಂದು ಕತೆ ಭಾಷಣ ಪ್ರಾರಂಭಿಸುವಾಗ ಇಂಥ 1-2 ಸಂಬಂಧ ಇದ್ದವು ಹೇಳಿದ್ರೆ ಮಾತ್ರ ಅದಕ್ಕೊಂದು ತೂಕ ಮಾರಾಯ. ಇರಲಿ ಹೇಳ್ತೇನೆ ಕೇಳಿ. ಕೊಟ್ಟು ಕೆಟ್ಟ ಕೊಡದೆ ಕೆಟ್ಟ, ಮುಟ್ಟಿ ಕೆಟ್ಟ ಮುಟ್ಟದೇ ಕೆಟ್ಟ ಅನ್ನೋ ಗಾದೆ ಕೇಳಿದೀಯ ಮಾರಾಯ? ಓ ಈ ಗಾದೆನೂ ಮೊದಲು ಗಾದೆ ತರನೇನಾ? ಇಲ್ಲ ಮಾರಾಯ, ಇದು ನನಗೆ ನಿಜವಾಗಿ ಸಂಬಂಧ ಇರೋ ಗಾದೆ. ಇದರಲ್ಲಿ ಮುಟ್ಟಿ ಕೆಟ್ಟ ಮುಟ್ಟದೇ ಕೆಟ್ಟ ಅನ್ನೋದ್ರಲ್ಲಿ ಮುಟ್ಟದೇ ಕೆಟ್ಟ ಅನ್ನೋ ಜಾತಿ ನನ್ನದು ಮಾರಾಯ. ನನ್ನ ಕರುಣಾಜನಕ ಕತೆ ಕೇಳು, ಹೇಳ್ತೀನಿ. ಸಂಧ್ಯಾಕಾಲದ ಸಮಯ, ಪ್ರಶಾಂತವಾದ ವಾತಾವರಣ. ಒಂದೆಡೆ ಹಕ್ಕಿಗಳ ಚಿಲಿಪಿಲಿ, ಇನ್ನೊಂದೆಡೆ ಅಂಬಾ ಎನ್ನುತ್ತಾ ಮನೆಗೆ ಮರಳುತ್ತಿವೆ ದನಕರುಗಳು. ಸೂರ್ಯನು ಮೆಲ್ಲನೆ ಅಸ್ತಂಗತ ಆಗುತ್ತಿರುವಂತ ಒಂದು ಸುಂದರವಾದ ಮುಸ್ಸಂಜೆ ವಾತಾವರಣ. ತಂಪಾದ ಗಾಳಿಯು ಅಲೆ ಅಲೆಯಾಗಿ ಬೀಸುತ್ತಿದೆ. ಇಂಥ ಒಂದು ಸುಂದರವಾದ ಮುಸ್ಸಂಜೆ ವಾತಾವರಣದಲ್ಲಿ ಚಂಬುವನ್ನು ಕೈಯಲ್ಲಿ ಹಿಡಿದುಕೊಂಡು ಗುಡ್ಡಕ್ಕೆ ಹೊರಟಿದ್ದೇನೆ ನಾನು. ಆಯಾ ಕಟ್ಟಿನ ಪ್ರದೇಶವನ್ನು ಹುಡುಕಿಕೊಂಡು ಚಂಬು ಎದುರಲ್ಲಿ ಇಟ್ಟುಕೊಂಡು ಆನಂದವಾಗಿ ಕುಳಿತಿರುವಂತಹ ಸಮಯ. ಕುಳಿತು 1-2 ನಿಮಿಷ ಕಳೆಯುವಷ್ಟರಲ್ಲಿ ಅಮ್ಮ ಅಮ್ಮ ಹೆದರಿಕೆಯಲ್ಲಿ ಮಾಡುತ್ತಿರುವ ಕೆಲಸವನ್ನು ಅರ್ಧದಲ್ಲಿ ಬಿಟ್ಟು ಎದ್ದು ನಿಂತು ಸುತ್ತಮುತ್ತ ನೋಡುತ್ತಿದ್ದೇನೆ ನಾನು. ಅಯ್ಯೋ ಅಮ್ಮ ಅಮ್ಮ ಎಂದು ಕರುಣಾಜನಕ ಆರ್ತನಾದ. ಎದುರಲ್ಲಿ ಹೆಣ್ಣು ಮಗಳು ಓಡಿಕೊಂಡು ಬರುತ್ತಿದ್ದಾಳೆ. ಹಿಂದಿನಿಂದ ಯಾರೋ ರಾಕ್ಷಸ ಅವಳನ್ನು ಬೊಬ್ಬೆ ಹೊಡೆದುಕೊಂಡು ಅಟ್ಟಿಸಿಕೊಂಡು ಬರುತ್ತಿದ್ದಾನೆ ಕೀಚಕ. ಕೈಯಲ್ಲಿ ಫಳ ಫಳ ಹೊಳೆಯುವ ಕತ್ತಿ, ಎದುರಿಸಲು ಬಿಡುತ್ತ ಕೋಪ ತುಂಬಿದ ಕಣ್ಣು. ಇದನ್ನು ನೋಡಿದ ನನ್ನ 1-2 ಒಟ್ಟಿಗೆಯಾಗಿ ಯಾತನೆ ಪಡುತ್ತಿರುವಂತಹ ಸಮಯ. ಅಯ್ಯೋ ಅಣ್ಣ ರಕ್ಷಿಸು ರಕ್ಷಿಸು ಎನ್ನುತ್ತಾ ಹೆಣ್ಣು ಮಗಳು ನನ್ನ ಬೆನ್ನ ಹಿಂದೆ ಬಂದು ನಿಂತಿದ್ದಾಳೆ. ಅಯ್ಯೋ ಅಣ್ಣ, ಈ ಸುಂದರವಾದ ಪದ ಆತನ ಕಿವಿಗೆ ಬೀಳಲಿಲ್ಲವಯ್ಯ. ಅಯ್ಯೋ ಅಣ್ಣ ರಕ್ಷಿಸು ಅಂತ ಬೆನ್ನ ಹಿಂದೆ ಬಂದು ನಿಂತಿದ್ದಾಳೆ. ನಾನು ಆತನಿಗೆ ಕೈ ಮುಗಿದು ನಿಂತಿದ್ದೇನೆ. ನನ್ನ ದೇಹವು ಗಡಗಡನೆ ನಡುಗುತ್ತಿದೆ, ಬಾಯಿ ತೊದಲುತ್ತಿದೆ, ಮಾತು ಬರಲಾಗಿದೆ. ಅಷ್ಟರಲ್ಲಿ ನಡೆದು ಹೋಯಿತು ಅಚಾತುರ್ಯ. ಕಟಕ್ ಅನ್ನೋ ಶಬ್ದ ಮಾತ್ರ
ಆಮೇಲೆ ಬರೀ ಮೌನ, ಹೆಂಗಸಿನ ಅಳು. ರುಂಡ ಮುಂಡದಿಂದ ಬೇರ್ಪಟ್ಟಿದೆ, ಎರಡು ಕೈಯಿಂದ ರುಂಡವನ್ನು ಮುಟ್ಟಿ ನೋಡುತ್ತೇನೆ ನಾನು. ಅಬ್ಬಬ್ಬ ಭಯಾನಕ. ರಕ್ತ ಬಳ 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 ಅಂತ ಸುರಿಯುತ್ತಿದೆ, ಆದರೆ ನನ್ನ ರುಂಡ ಮಾತ್ರ ಕಾಣುತ್ತಿಲ್ಲ. ಪ್ರಾಣ ಪಕ್ಷಿ ಪರಮಾತ್ಮನ ಕಡೆಗೆ ಹಾರಿ ಹೋಗಿದೆ. ಇದಯ್ಯ ನನ್ನ ಕತೆ. ಈ ಕತೆ 2 ತಿಂಗಳಿಂದ ಎಲ್ಲೋ ನೋಡಿದ್ನಲ್ಲ. ಆ? ಇದು ನಮ್ಮ ಕಮರಾಟ್ ಮ್ಯೂಸಿಕ್ ಅಲ್ವೇನೋ? ಅಪ್ಪ ನೀನ್ ಅದೇ ಅಂಗಾರ ಅಲ್ವೇನೋ? ಹೌದು ಮಾರೆ. ಓಲ ನೇಮ ಭೂತ ದರ್ಶನ ಅಂತ ಆರಾಮಾಗಿದ್ದೆ, ಏನೂ ಮಾಡ್ಲಿಲ್ಲ, ಸತ್ತೋದೆ. ಶಿವನೇ, ನಾನಿನ್ ಓಡಿ ಹೋಗ್ತೇನಪ್ಪ. ಈ ಗ್ಯಾರಂಟಿ ಆಯ್ತು ಇವ್ರು ಭೂತಗಳೇ ಅಂತ. ನಾನಿನ್ ಓಡಿ ಹೋಗ್ತೇನೆ. ಬಿದ್ಕೊಳ್ಳ. ಓ ಏನೋ ಸುಲಭವಾಗಿ ತಪ್ಪಿಸ್ಕೊಂಡು ಓಡೋಗ್ಬಿಟ್ಟಿದೆಯಲ್ಲ. ನಮ್ಮ ಅಣ್ಣ ಪಾಪ ಅಷ್ಟೊಂದು ಡೀಟೇಲ್ ಆಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕೊಂಡು ಅವ್ರ ಸ್ಟೋರಿ ಹೇಳಿದ್ ಯಾಕೆ ಅನ್ಕೊಂಡೆ. ಸ್ಟೋರಿ ಕೇಳ್ತಾ ನಿನ್ನ ಬಾಡಿ ಎಲ್ಲ ಹಂಗೆ ಈಟ್ ಬಂದು ತಂದೂರಿ ಚಿಕನ್ ಆದಂಗೆ ಆಗ್ಬಿಡ್ಬೇಕು, ಹಿಡ್ಕೊಂಡು ತಿನ್ನಾಕ್ಬಿಡವ ಅಂತ. ಅಣ್ಣ ಬೇಡ, ಈಗ ಯಮಗಂಟ ಕಾಲ, ಚಂದ್ರಗ್ರಹಣ ಕೂಡ ಇದೆ. ಬೇಡ, ನಿನ್ಗೆ ಒಳ್ಳೇದಾಗಲ್ಲ ನೋಡು. ಹೋಗಲ್ಲ ಪೆದ. ಕೋಳಿ ಖಾರ ವಿಚಾರ ಪಂಚಾಂಗ ತೆಗೆದು ನೋಡೋರಿಲ್ಲ. ನಿಂತ್ಕೊಂಡಿಲ್ಲ. ಓ ಅಣ್ಣ, ಏನಣ್ಣ ಇವನು ಹಿಂಗೆ ಒಬ್ಬಡಿತಾನೆ? ಸ್ನಾನ ಮಾಡಿ ಎಷ್ಟು ದಿನ ಆಯ್ತಲ್ಲ ನೀನು? ನಾ ಸ್ನಾನ ಮಾಡಿ 3 ಇಲ್ಲ 6 ತಿಂಗಳಾಯ್ತು ಅಷ್ಟೇ ನೋಡು. ಅಂಟ 6 ತಿಂಗಳಾದ್ರೂ ಸ್ನಾನ ಮಾಡಿರೋದಿಲ್ಲ ಅಣ್ಣ. ಮೊದ್ಲೇ ಹೊಡಕೊಂಡು ಸತ್ ಭೂತ ಆಗಿದೀವಿ. ಇವನು ತಿನ್ಬಿಟ್ರೆ ಡಬಲ್ ಡೆತ್ ಆಗೋಯ್ತೀವಿ ಕಣಣ್ಣ. ಬೇಡ ಮರ, ಇವನ ಸಹವಾಸ ಬೇಡ. ಇವನು ಸ್ನಾನ ಮಾಡಲಿಲ್ಲ, ಬೇಡ, ನಮ್ಗೆ ಬಿಡುವ. ಹೋಯ್ತಾರ ನೀನು ಇಲ್ಲಿಂದ. ಶಿವನೇ, ನಾ ಸ್ನಾನ ಮಾಡಿದೆ ಉದ್ಧಾರ ಆದ್ನಪ್ಪ. ಇನ್ ಲೈಫ್ ಪೂರ್ತಿ ಸ್ನಾನನೇ ಮಾಡಲ್ಲ. ನೀವು ಮಾಡಬೇಡಿ, ನಾನಿನ್ ಓಡಿ ಹೋಗ್ತೇನೆ. ಹೋಯ್ತಾರ ನೀನು. ಎಲ್ಲಿಂದ ಬರ್ತಾರ ಕಣ ಅವರೆಲ್ಲ. ಎಂತ ಮಾಡುದು ಮರ, ಸಿಕ್ಕಿದ ಒಳ್ಳೆ ಬೇಟೆ ತಪ್ಪಿ ಹೋಯ್ತು. ಇಲ್ಲಿ ಎಂತ ಮಾಡುದು ಅಣ್ಣ? ಏನು ಯೋಚನೆ ಮಾಡ್ಬೇಡ ಕಣೋ, ಒಳ್ಳೆ ಐಡಿಯಾ ಮಾಡಿದೀನಿ ನಾನು. ಬಾಯಲ್ಲಿ ನೋಡುವ ಅದೇ ನೋಡೋ ನೀನು. ಹಳೆ ಕಾಲದನು ಆಧುನಿಕ ತಂತ್ರಜ್ಞಾನ ಏನು ಗೊತ್ತಿಲ್ವಲ್ಲ ಅಣ್ಣ ನಿಂಗೆ? ಇದಕ್ಕೆ ಸಾಮ್ರಾಟ್ ಫೋನು ಅಂತಾರೆ ಕಣಣ್ಣ. ಅದೇನೇನೋ ಅಪ್ಲಿಕೇಶನ್ ಅಂತ ಇರ್ತದೆ. ಇದು ನೋಡಿದ್ದು ಫೇಸ್ಬುಕ್. ನನಗೆ ಬುಕ್ ಎಲ್ಲ ಓದಲಿಕ್ಕೆ ಬರೋದಿಲ್ಲ ಮರ. ಓದೋ ಬುಕ್ ಅಲ್ಲ ಕಣಣ್ಣ, ಅದು ಸುಮ್ಮನೆ ಟೈಮ್ ಪಾಸ್ಗೆ. ಇದು ನೋಡಿದು, ಇದು ನರಪಿಳ್ಳೆ ಅಂತ ಅಪ್ಲಿಕೇಶನ್ ಕಣಣ್ಣ. ಹೌದು. ಇದು ಹಾಕ್ಬಿಟ್ರೆ ನಮ್ಮ ಸುತ್ತಮುತ್ತ ನರಪಿಳ್ಳೆಗಳು ಯಾರ್ಯಾರು ಓಡಾಡ್ತಾವ್ರೆ, ಎಷ್ಟು ಹತ್ರದಲ್ಲವ್ರೆ, ಬಾಡಿ ಮೀಟ್ ಎಷ್ಟು kg ಅವೆ ಎಲ್ಲ ಗೊತ್ತಾಗುತ್ತದೆ ಇನ್ಫಾರ್ಮೇಶನ್ ಕಣಣ್ಣ. ಸ್ನಾನ ಮಾಡೋರ ಇಲ್ಲ ಅನ್ನೋದು ಗೊತ್ತಾಗಕ್ಕಿಲ್ಲ ನೋಡು. ಎಂತದ್ದು ಅಲ್ಲಾಡ್ತಾ ಉಂಟಲ್ಲ ಎರಡು. ಇದೆ ಎಂತದ್ದು ಮರ? ಹ್ಞೂ ಕಣಣ್ಣ, ಯಾರೋ ಇಬ್ರು ನಮ್ಮ ಕಡೆಗೆ ನಡ್ಕೊಂಡ್ ಬರ್ತಾವ್ರೆ. ಬಾಡಿ ಯಾಕೋ ಅಷ್ಟು ಸ್ಟಡಿ ಇಲ್ಲ. ಅದು ಹೋಗಿ ನೋಡ್ಕೊಂಡ್ ಬರೋಣ. ನಡಿ ನಡಿ ಪಾಪ, ನಡಿ ನಡಿ. ಯಾರು ಮೊಯ್ಗಳ ಕೇಳಬೇಕು, ಈ ಐಟಿ ಜಾಗ ಆಗ್ತದ. ಒಯ್ಯಮ್ಮ, ಎಂತ ಒಳ್ಳೆ ಪದಗಳ ಸಂಡೆಗೆ ಹಾಕವ್ರೆ. ಅಬ್ಬ, ಈ ಕೇಳ್ಬಿಟ್ರು ನನ್ನ ಬಾಳು ಒಳ್ಳೆ ಪದ ಬರ್ತದೆ. ಹೆಂಗೈತೆ ಗೊತ್ತಾ? ಯಾರಿಗೆ ಯಾರೊಂದು ಎರವಿನ ಸಂಸಾರ, ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ. ಇದು ತಾತ್ಪರ್ಯ ಏನು ಅಂದ್ರೆ, ಈ ಹುಡುಗರು ನೋಡ ಕುಡಿಬೇಕಾದ್ರೆ ಇಸ್ಕಿ ಮತ್ತೆ ರೋಡ ಬೆಳೆಸುವಾಗ ಕೊಡೋ ಹಾಡು. ಆ ಸೋಡ ನೋಡು, ಗುಳ್ಳೆ ಇದೆಯಲ್ಲ,
ಯಾರಿಗೆ ಯಾರು ಎರವಿನ ಸಂಸಾರ ಯಾವುದು ಪರ್ಮನೆಂಟ್ ಇಲ್ಲ, ಸೋಡದಲ್ಲಿರೋ ಗುಳ್ಳೆ ಕೂಡ ಪರ್ಮನೆಂಟ್ ಇಲ್ಲ. ವಿಸ್ಕಿ ಹಾಕಿ ತಕ್ಷಣ ಹೊಡೆದು ಹೋಗ್ತದೆ, ಅದಕ್ಕೋಸ್ಕರ ಹಂಗೆ ಮಾಡ್ತವ್ರೆ. ಅವವ ಈಗ ಕುಡಿದು ಬಿಟ್ರೆ ಮಂಡೆ ಭಯಂಕರ ಓಡ್ತದೆ ಮರ್ರೆ. ದೇವರೇ ನಿಮ್ಮೆಲ್ಲ ಏನು ಅನ್ಸುತ್ತಪ್ಪ, ಹುಡುಗರು ತಲೆ ಇಡ್ರಿ ತಲೆ ಅಲ್ವಾ, ನೀನು ಹೊಸಿ ಹೇಳ. ಇವ್ರಿಗೇನ್ ಅನ್ಸ್ತದೆ, ಇವ್ರಿಗೆಲ್ಲ ಕುಡಕರು ಅಂದ್ರೆ ಶಾಸ್ತ್ರ ಆಗ್ಬಿಟ್ಟಿದೆ. ನಾ ಕುಡಕರು ಇರೋದ್ರಿಂದನೇ ನಿಮ್ಗೆಲ್ಲ ಸಿನಿಮಾ ಕಾಮಿಡಿ ಎಲ್ಲ ಸಿಗ್ತದೆ, ಇಲ್ಲಾಂದ್ರೆ ಎಲ್ಲಿಂದ ಸಿಗ್ತದೆ? ಇದೆಲ್ಲ ನೋಡ್ರಿ ಹಿಂಗೆ ಎಳೆ ಹೊಡೆದ್ರೇ ಬರೋ ಮಾತು ಸೂಪರ್ ಅಪ್ಪ. ಯಾರೋ ಇವ್ರು ಹಿಂಗೆಲ್ಲ ಬಂದ್ಬಿಟ್ಟಾರೆ, ಹಿಂಗೆ ತೇರ್ಕೊಂಡು ಬಂದವ್ರೆ ನಮ್ಮ ಥರನೇ. ಏನೋ ಮೊದ್ಲಿ ಅವರು ಎಣ್ಣೆ ಹೊಡೆದ್ಬಿಟ್ಟವ್ರೆ. ಇಲ್ಲ ಹೇಳೋರು ರಾತ್ರಿನೂ ವೇಷ ಹಾಕೊಂಡ್ ಬಂದ್ಬಿಡ್ತಾರೆ. ಏನ್ರಯ್ಯ ನಿಮ್ಗೆ ಹೆಂಡತಿ ಮಕ್ಳು ಇಲ್ವೇನ್ರಯ್ಯ? ನಾವು ನೋಡಿದ್ರೆ ಗೊತ್ತಾಗ್ತಿಲ್ಲ ಭೂತಗಳು ನಾವು ಅಂತ. ನಮ್ಗೆ ಯಾರ ಹೆಂಡ್ರ ಮಕ್ಕಳೆಲ್ಲ ಎಷ್ಟು ತರ ನೋಡಿದ್ರಿ ನಿಲ್ಲಿಸ್ತಾರ. ನೀನು ಹೇಳ್ಬೇಕು, ನಾವು ಎದುರ್ಬೇಕು. ನಾನು ಇವಳು ದುಡ್ಡಿಲ್ದಾಗೆಲ್ಲ ಹಿಂಗ ವೇಷ ಹಾಕೊಂಡ್ರೆ ಅಮ್ಮ ತಾಯಿಯಿಂದ ಹೋಗೋದು ಹೋಗಲ್ಲೇ ಈಗ ಎದುರ್ಕೊಂಡ್ಬಿಡ್ತೀವ. ಹೇಳ ಹೇಳ. ಅದು ಅಲ್ಲೇ ಅವ್ರಿರೋದು ಇಬ್ರೆ, ನಾವ್ ಎಷ್ಟ್ ಜನ ಇದೀವಿ ಗೊತ್ತಾ? ನೀವೆಷ್ಟು ಜನ ಇದ್ದಿಲ್ಲ? ನೀವಿರೋ ಇಬ್ಬರೇ ಅಲ್ವಾ? ತಪ್ಪು, ನಾವು 3 ಜನ ಇದೀವಿ. 3 ಜನ. 3 ಜನ ಇದ್ದೀರಾ ಅಣ್ಣ? ನಾನು ಹೊಸಿ ಲೆಕ್ಕದಲ್ಲಿ ಈಗ ಕೂತ್ಕೊಳ್ಳೋಣ. ನೀವು ಮಂಗಳೂರು ಜನ ಮೀನ್ ತಿಂತೀರಿ, ಬುದ್ಧಿ ಜಾಸ್ತಿ ಇರ್ತಾರೆ. ನೀನೇ ಹೊಸಿ ಹೋಗಿ ಎಣಿಸ್ಬಿಡೋಣ. ಎಂಥದ್ದು ಮರೆ, ನಂಗೆ ಕಾಣ್ತಾ ಇರೋದು 4 ಕಾಲು, ನಿಮ್ಗೆ ಜಾಸ್ತಿ ಕಾಣ್ತಾ ಉಂಟಾ? ಇಬ್ಬರೇ ಇರೋದಲ್ಲ ಮಾರಾಯ. ಇಲ್ಲ 3 ಜನ, ನಾನು ಅವನು ಮಧ್ಯದಲ್ಲ ಮೇಡ. ಅಲ್ಲ, ಮನುಷ್ಯರಿಗೆ ಭೂತಗಳು ಕಾಣೋದಿಲ್ಲ ಅಂತ ಆದ್ರೆ ಗಾದೆ ಉಂಟು, ಆದರೆ ಭೂತಗಳಿಗೆ ಒಂದು ಮನುಷ್ಯರು ಕಾಣದೇ ಇರ್ತಾರ? ನನಗೆ ಇಬ್ಬರೇ ಕಾಣ್ತಿರೋದು. ಅಲ್ಲ ಮರೆ, ನನಗೆ ಇಬ್ಬರೇ ಕಾಣ್ತಿರೋದು. ಇವಳು ಆಯ್ತು ಮೂರು. ನಾನು ಇವನು ಮತ್ತೆ ಮಣ್ಣ ಜಾತಿ ಎಂಥದ್ದು ಜಾನಿ ವಾಕರ? ಅವನು ಯಾರು ಮಾರಾಯ? ಅವನು ಎಲ್ಲಿದ್ದಾನೆ? ಅಯ್ಯೋ ಅಣ್ಣ, ಜಾನಿ ವಾಕರ್ ಅಂದ್ರೆ ಎಣ್ಣೆ ಬಾಟ್ಲು ಕಣೋ. ಅಯ್ಯೋ ಈ ಕುಡುಕ್ರು ಸವಾಸ ಅದೇನೋ ಗಾದೆ ಇಲ್ದಂಗ ಆಯ್ತು ಕಣಣ್ಣ. ಎಂಥದ್ದು ಗಾದೆ ಮಾರಾಯ? ಸುಮ್ಮನೆ ಕಣೋ, ಆಗ್ಲೇ ನೀನೇ ಹೇಳಿಲ್ವಾ ಮಾತಿಗೆ ಅವಾಗ ಇರ್ತದೆ ಏನಾದ್ರು ಜಾಣ್ತನ ಮತ್ತೆ ಹೇಳ್ತಿರ್ಬೇಕು ಅಂತ. ಅದಕ್ಕೆ ಸುಮ್ಮನೆ ಹಂಗೆ ಅಲ್ಲೇ ಕಣೋ. ಅದೇ ನೀವು ನನಗೆ ಕೋಪ ಬರ್ಸ್ಬಿಡಿ ನೋಡು, ಮೊದಲೇ ಹೊಟ್ಟೆ ಹಸಿತೈತೆ. ನೀವು ನನಗೆ ಕೋಪ ಬರ್ಸಿದ್ರೆ ನಿಮ್ಮ ಬಾಡಿಲಿರೋ ಬ್ಲಡ್ ಎಲ್ಲ ಜ್ಯೂಸ್ ಕುಡ್ದಂಗೆ ಕೂಡ ಹಾಕ್ಬಿಡ್ತೀನಿ. ಹೋಗಲೇ ಬಾಯಿ ಇರೋರು ಕೂಡ ಕಡಿಮೆ ಏನ್ರಲ್ಲ ಕೈಯಲ್ಲೂ ಎಣ್ಣೆ, ಬಾಡಿ ಒಳಗೂ ಎಣ್ಣೆ ಇಟ್ಟಿರಲ್ಲ. ಏನ್ರ ನಿಮ್ ಕತೆ ಅಲ್ಲೋ? ನಿಮ್ಗೆ ರಕ್ತ ಬೇಕ್ತಾನೆ. ನಮ್ದು ಒಂದು ಕಂಡೀಷನ್, ಒಂದು ಆಂಬಿಷನ್ ಇದೆ. ಅದೆರಡು ಕರೆಕ್ಟಾಗಿ ನನಗೆ 3 ಪ್ರಶ್ನೆ ಕರೆಕ್ಟಾಗಿ ಉತ್ತರ ಕೊಟ್ರೆ ನೀವು ನಮ್ಮಿಬ್ರನ್ನ ತಿನ್ಕೊಂಡು ಹೋಗ್ಬೋದು. ಮೇಲ್ಟ್ರೆ ಎಕ್ಸಾಮ್ ಇಲ್ಲ ಅಲ್ಲ, ಹೊಟ್ಟೆ ಹಸ್ತೈತೆ ಊಟ ಮಾಡುವ ಅಂದ್ರೆ ನಾವು ಊಟದ ಎದ್ದು ನಮ್ಮನೆ ಇಂಟರ್ವ್ಯೂ ಮಾಡೋದ? ಅಯ್ಯೋ ಒಳ್ಳೆ ತಮಾಷೆ ಆಯ್ತಲ್ಲ. ಅದೇನ್ ಕೇಳ್ತಿ ಕೇಳ ಪ್ರಶ್ನೆ ನೋಡ್ಲ ಕೇಳ್ಬಿಡು. ಕೇಳ. ಪ್ರಶ್ನೆ 1, ಟಿಪ್ಪು ಸುಲ್ತಾನ ಯಾವ ಯುದ್ಧದಲ್ಲಿ ಸತ? ಯಾರ ಟಿಪ್ಪು? ಅವನಿಲ್ಲ, ನಮ್ಮ ಮೈಸೂರು ಮೇಲ್ಗಡೆ ಮಟನ್ ಸ್ಟಾಲ್ ಮಾಡಿಕೊಂಡಿದ್ದಾನೆ ಟಿಪ್ಪು, ಅವನೇ. ಅಯ್ಯೋ ಎಂತ ಒಳ್ಳೆ ಮನ್ಸ, ಹೋಗ್ಬಿಡ್ನಿಲ್ಲ. ಹೂ ಬೇಡ ಮಾರಾಯ, ಆ ಟಿಪ್ಪು ಅಲ್ಲ.
ಶ್ರೀರಂಗಪಟ್ಟಣದಲ್ಲಿ ಯಾರೋ ಮಹಾರಾಜ ಟಿಪ್ಪು ಅಂತ ಇದ್ದಂತೆ, ಅವನಿರ್ಬೇಕು. ಅಲ್ಲ ಮಾರಾಯ, ಟಿಪ್ಪು ಸಾಯುವ ಮೊದಲೇ ನಾನು ಧರ್ಮಕ್ಕೆ ಸತ್ತು ಹೋಗಿದ್ದೇನೆ, ನನಗೆ ಹೇಗೆ ಗೊತ್ತುಂಟು. ಗೊತ್ತಿಲ್ವಾ? ಟಿಪ್ಪು ಸುಲ್ತಾನ ಸತ್ತಿದ್ದು ಕೊನೆ ಯುದ್ಧದಲ್ಲಿ. ಈಗ ಪ್ರಶ್ನೆ ಎರಡು, ನಾಯಿ ಬಾಲ ಯಾಕೆ ಅಲ್ಲಾಡ್ತದೆ ಗೊತ್ತಾ? ಸುಲಭ ಉಂಟು. ನಾಯಿ ಯಾಕೆ ಬಾಲ ಅಲ್ಲಾಡಿಸ್ತದೆ? ಇವರಿಗೆಲ್ಲ ಗೊತ್ತುಂಟು, ಸಣ್ಣ ಮಕ್ಕಳಿಗೂ ಗೊತ್ತುಂಟು ನಾಯಿ ಯಾಕೆ ಬಾಲ ಅಲ್ಲಾಡಿಸ್ತದೆ. ಇದು ಒಂದು ಪ್ರಕೃತಿದತ್ತವಾದ ಕ್ರಿಯೆ ಅಲ್ವಾ ಮಾರಾಯ? ತಪ್ಪು, ಅದು ಗೊತ್ತಿಲ್ವಾ? ನಾಯಿ ಬಾಲ ಯಾಕೆ ಅಲ್ಲಾಡ್ಸ್ತದೆ ಅಂದ್ರೆ, ಬಾಲಕ್ಕೆ ನಾಯಿನ ಅಲ್ಲಾಡ್ಸಕ್ಕಾಗಲ್ವಲ್ಲ, ಅದಕ್ಕೆ ನಾಯಿ ಬಾಲನ ಅಲ್ಲಾಡ್ಸ್ತದೆ. ಎರಡು ಪ್ರಶ್ನೆ ಸೊನ್ನೆ. ಸ್ಕೂಲ್ಗೆ ಹೋಗಿದ್ದೀರಲ್ಲೇ, ಓದಿ ಲಾಸ್ಟ್ ಕ್ವಶನ್ ನಾನು ಕೇಳ್ತಿದ್ದಲ್ಲ. ಸಿಂಪಲ್ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಸುತ್ತೆ. ಓಕೆ, ಭಾರತದಲ್ಲಿ ಅತಿಯಾಗಿ ಮಂಜುಗಡ್ಡೆ ಬೀಳೋ ಪ್ರದೇಶ ಯಾವುದು? ಅದ್ಬಿಡ ಫುಲ್ ಈಸಿ. ಪ್ರೈಮರಿ ಸ್ಕೂಲ್ಗೆ ಹೋಗೋ ಐದು ಕೇಳಿದ್ರು ಹೇಳ್ಬಿಡ್ತಾರೆ, ನಮಗೆ ಗೊತ್ತಿಲ್ವಾ? ಜಾಸ್ತಿ ಮಂಜುಗಡ್ಡೆ ಬಿಡೋದು ಹಿಮಾಲಯ ಪರ್ವತದಲ್ಲ. ನಿನ್ನೆ ಹೋಗಿ ಬಂದಿದ್ದೇವೆ ನಾವು. ಸೊನ್ನೆ. ಮೂರು ಪ್ರಶ್ನೆ ಸೊನ್ನೆ. ಭಾರತದಲ್ಲಿ ಅತಿಯಾಗಿ ಮಂಜುಗಡ್ಡೆ ಬೀಳೋ ಪ್ರದೇಶ ಏನೋ ಹೋದಪ್ಪ ಎಲ್ಲ ಸೈಲೆಂಟು. ನನ್ನ ಡಾರ್ಲಿಂಗ್ ಅಂಡ್ ಪ್ರೀತಿ ಮಿಸ್ಸಸ್ದು ಅಡ್ವೆಂಚರ್ ಪ್ಲೇಸ್. ಯಾರೋ ಮಾತಾಡ್ತಾರೆ ಅಲ್ಲೇ, ಹೊಡ್ಬಿಡ್ತೀನಿ ಬಂದ್ಬಿಟ್ಟ ನಮ್ಮ ಡಾರ್ಲಿಂಗ್ ಮಿಸ್ಸಸ್ದು. ಹಲೋ ಯಾರೋ ಯಾಕೆಲ್ಲ ಹೋಯ್ತಾ ಯಾರವ್ವ ಯವ್ವ ಯಾರು ತುಂಬನೇ ಹೋಯ್ತವಳೆ. ಯಾರು ಏನು ಮಾಡಲು ಗೊತ್ತಾಯ್ತಿಲ್ಲ ನನಗೆ. ಅವ್ರೆ ನನಗೆ ಇಂಥ ಅವರೇ ಎಂತ ಆಡುದಿಲ್ಲ ಅದು. ಹೋದೆ ತಡ್ಕೊಡು. ಯಾಕ್ಲ ಹಿಂಗೆ ಎದುರ್ಕೊಂಡು ಬೆವ್ಕೋತಾ ಇದ್ದೀವಿ? ಒಳ್ಳೆ ಸ್ನಾನ ಮಾಡ್ಬಿಟ್ಟು ಬಂದವ್ರಂಗೆಲ್ಲೋ. ಅದು ಏನಿಲ್ಲ. ಈಗ ಹೆಂಡತಿ ಇದ್ದಾಳೆ, ಅವಾಗ ಪ್ರೀತಿಲಿ ನನ್ನ ಏನಕ್ಕೋ ಹೋಲಿಸ್ಬಿಟ್ಟು ಹೊಗಳ್ಬಿಡ್ತಾಳೆ. ಆ ಹೊಗಳಿಕೆಗೆ ನಾಚಿ ನೀರಾಗಿ ಹಂಗೆ ಕಾಣುತ್ತಪ್ಪ. ಅಲ್ಲ ಮಾರಾಯ, ಅದು ಯಾವುದೋ ಹೆಂಡತಿ ಫೋನ್ ಅಂತೆ, ಅದು ಬಂದದ್ದೇ. ಇವನು ಇಷ್ಟು ಬೆವರಿದ ಅಲ್ಲ, ನಾವು ಇಬ್ಬರು ಭೂತಗಳು ಅಷ್ಟು ಬೊಬ್ಬೆ ಹಿಡಿದುಕೊಂಡು ಬಂದರೂ ಇವನು ನನಗೆ ಎದರಲಿಲ್ಲ, ಬೆವರಲಿಲ್ಲ. ಹೆಂಡತಿ ಫೋನಿಗೆ ಅಷ್ಟು ಬೆವರಿದ ಅಂದರೆ ಅವಳು ನಮ್ಗಿಂತ ದೊಡ್ಡನೇ ಭೂತ ಇರಬೇಕು. ಊರನ್ನು ತಿಂದರೆ ಅವ್ರು ನಮ್ಮನ್ನು ಬಿಟ್ಟ. ಅಯ್ಯೋ, ಇವ್ರ ಸವಾಸನೆ ಬೇಡ ಕಣ. ಬಾಟಲಿಂದ ಚಾ ಖಾಲಿ ಮಾಡಿದ್ರೆ ಏನೋ ಮಾಡ ಊರಲ್ಲೋಡ್ರು ಇವ್ರು ಯಾರ್ರಿ ಊರು, ಯಾಕ್ರಿ ಬಂದ್ರು, ಯಾಕೆ ಹೋದ್ರು, ಏನಾದ್ರು ಗೊತ್ತಾ? ಎಲ್ಲರೂ ಗೊತ್ತಿಲ್ವಾ? ನಿಮಗೂ ಗೊತ್ತಿಲ್ವಾ? ಇಲ್ಲೇನೋ ಬಾಟ್ಲಿ ಎಲ್ಲ ಖಾಲಿ ಆಗ್ಬಿಟ್ಟೈತೆ, ಬೇಕಿನೂ ಇಲ್ಲ, ಉಪ್ಪಿನಕಾಯಿ ಇಲ್ಲ. ಹೋಗ್ಬಿಟ್ಟು ಸನ್ನಿ ಮೈನ್ ಸ್ಟೋರ್ ಮಾಡಿ ರೌಂಡ್ ಹೋಗ್ಬಿಟ್ಟು ಬರೋಣ ಬಾಡಪ್ಪ. ಬನ್ನಿ ಏನೋ ಇವತ್ತು ಒಂದು ಒಳ್ಳೆ ನ್ಯೂಸೇ ಸಿಗ್ತಿಲ್ಲ. ಸಂಜೆ ಬ್ರೇಕಿಂಗ್ ನ್ಯೂಸಿಗೆ ಏನ್ ಮಾಡೋದು ಇವತ್ತು?
ಯಾರಪ್ಪ ಯಾರು ನೀವು ಭೂತ ವೇಷ ಹಾಕೊಂಡು ಯಾಕೆ ಬರ್ತಾ ಇದ್ದೀರಾ? ಏನ್ ಬೇಕು ನಿಮ್ಗೆ? ವೇಷ ಹಾಕಿಲ್ಲ ಮಾರಾಯ, ನಾವು ನಿಜವಾದ ಭೂತಗಳು. ನಮ್ಗೆ ತಿನ್ಲಿಕ್ಕೆ ಮನುಷ್ಯರು ಬೇಕು. ಹೊಟ್ಟೆ ಸಿಗೈತೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಗುಂಡು ಗುಂಡಿರೋ ನಾನು ಹಿಡ್ಕೊತೀನಿ, ಸಣ್ಣ ಬುದ್ಧಿಕರ ನೀನು ಹಿಡ್ಕೊತೀನಿ. ನಮ್ಗೇನು ಮಾಡಬೇಡ. ನಾವು ಟಿವಿನಲ್ಲಿ ಒಂದು ಚರ್ಚೆ ಮಾಡ್ತೀವಿ, ಅಲ್ಲಿಗೆ ಬಂದು ಒಂದು 10 ನಿಮಿಷ ಚರ್ಚೆ ಮಾಡಿಬಿಡು. ನಿಮ್ಗೆ ತಿನ್ನೋದಕ್ಕೆ ಎಷ್ಟು ಜನ ಬೇಕಾದ್ರೆ ಕೊಡ್ತೀನಿ. ನಮ್ಗೆ ಮಾತು ಏನು ಮಾಡಬೇಡಪ್ಪ. ಹೌದಾ ಅಣ್ಣ, ಇವನು ಯಾರೋ ಒಳ್ಳೆ ಮನಸ್ಸ ಇದ್ದಂಗೆ ಅವನೇ ಕಣ. ಎಷ್ಟು ಜನ ಬೇಕಾದ್ರೆ ಕೊಡ್ತೀರಿ ತಿನ್ಕೊಡಿ ಅಂತವನೇ. ಅದೇನೋ ಚರ್ಚೆ ಅಂತೆ, ಹಂಗೆ ತಿಂತ ಅದನ್ನ ಮಾಡ್ಕೊಂಬಂದ್ಬಿಡಮ್ಮ ನಡಿ. ವೀಕ್ಷಕರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ 69. ನಾನು ಸೊಟ್ಟ ಮತ್ತು ಕೆಟ್ಟ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ 69 ನ್ಯೂಸ್ ಅವರ್ಸ್ಗೆ ಸ್ವಾಗತ. ನಾನು ಬರ್ನಾಲ್ ಗೋಸ್ವಾಮಿ. ವೀಕ್ಷಕರೇ, ಇವತ್ತು ಟಿವಿಯ ಇತಿಹಾಸದಲ್ಲಿಯೇ ನೀವು ಕಂಡು ಕೇಳರಿಯದಂತ ಒಂದು ಚರ್ಚೆಯಲ್ಲಿ ಭಾಗವಹಿಸಿದ್ದೀರಿ. ನಿಮ್ಮ ಗುಂಡಿಗೆಗಳನ್ನ ಗಟ್ಟಿಯಾಗಿ ಹಿಡ್ಕೊಳ್ಳಿ. ನಮ್ಮ ಜೊತೆಗಿದ್ದಾರೆ 2 ನಿಜವಾದ ಭೂತಗಳು. ಹಾಗೇನೆ ನಮ್ಮ ಜೊತೆ ಇವತ್ತು ಚರ್ಚೆಯಲ್ಲಿ ಭಾಗವಹಿಸುತ್ತಿದ್ದಾರೆ ಬುದ್ಧಿಜೀವಿಗಳ ಸಂಘದ ಅಧ್ಯಕ್ಷರಾದಂತಹ ಕೋಣನಕುಂಟೆ ತಿಮ್ಮಯ್ಯ ಭಗವಾನ್ ಉರ್ಫ್ ಕೋತಿ ಭಗವಾನ್. ಭಗವಾನ್ ಅವರೇ, ಚರ್ಚೆಗೆ ಸ್ವಾಗತ. ಈ ಕಡೆ ತಿರ್ಸಪ್ಪ ಸ್ವಲ್ಪ ಕ್ಯಾಮ್ರಾ. ನನ್ನ ಮುಖ ಸ್ವಲ್ಪ ಕಾಣಲಿ ಜನಕ್ಕೆ. ಕರ್ನಲ್ ಅವರೇ, ನನ್ನನ್ನು ಪ್ರತ್ಯೇಕಿಸೋದು ನೀವು ಬುದ್ಧಿಜೀವಿ ಅಂದರೆ ನಾನು ಬರೀ ಬುದ್ಧಿಜೀವಿ ಅಲ್ಲ, ಪ್ರಗತಿಪರ ಚಿಂತಕ, ಮಾನವ ಹಕ್ಕುಗಳ ಹೋರಾಟಗಾರ, ಸಾಮಾಜಿಕ ಹೋರಾಟಗಾರ. ಸಾಕು ನಿಲ್ಲಿಸ್ರೆ ನಿಮ್ಮ ಪರಿಚಯನ ನೀವೇ ಮಾಡ್ಕೊಂಡ್ರಲ್ಲ. ನಾವೀಗ ಚರ್ಚೆಗೆ ಬರೋಣ. ಭೂತಗಳೇ, ನೀವು ಭೂಮಿ ಮೇಲೆ ಯಾಕೆ ಬಂದಿದ್ದು? ನಿಮ್ಗೆ ಏನ್ ಬೇಕು? ಎಂತದ್ದು ಮಾರಾಯ, ನಮ್ಗೆ ಮನುಷ್ಯರು ಕೊಡ್ತೀವಿ ಅಂತ ಕರ್ಕೊಂಡು ಬಂದು ನಮ್ಗೆ ತಿನ್ಲಿಕ್ಕೆ ಮನುಷ್ಯರು ಬೇಕು. ಸ್ವಲ್ಪ ತಡಿ. ಕೋತಿ ಭಗವಾನ್ ಅವರೇ, ಇವ್ರು ಹಸಿವು ಅಂತ ಹೇಳ್ತಾ ಇದ್ದಾರೆ. ಇವ್ರ ಹಸಿವಿನ ಬಗ್ಗೆ ನೀವೇನ್ ಹೇಳ್ತೀರಾ? ಇವ್ರು ನೋಡ್ತಾ ಇದ್ರೆ ಯಾವುದೋ ನೊಂದ ಜೀವಿಗಳದ್ದು ಆತ್ಮನೇ ಇರಬೇಕು ಅಂತ ಅನ್ಸುತ್ತೆ. ಇವ್ರ ಹಸಿವು ನೋಡ್ತಾ ಇದ್ರೆ ನಾನೇ ಇವ್ರಿಗೆ ಅರ್ಪಿಸ್ಬಿಡೋಣ ಅನ್ಸುತ್ತೆ. ಏನಾಗ್ಲಿ, ಇಟ್ಕೊಂಡಿರೋರು ಕಟ್ಕೊಂಡಿರೋರು ಇಬ್ರಿಬ್ರು ಮುಖ ನೋಡ್ಕೊಂಡು ಸುಮ್ಮನೆ ಇದ್ದೀನಿ. ನಿಮ್ದು ಯಾಕ್ರಿ ಹೇಳ್ತೀರಾ? ಸುಮ್ಮನೆ ಇರ್ರಿ. ಭೂತಗಳೇ, ನಿಮಗೆ ತಿನ್ನೋದಕ್ಕೆ ಮನುಷ್ಯ ಯಾಕೆ ಬೇಕು? ಬೀದಿ ನಾಯಿ, ಕತ್ತಿಗಳು ಎಲ್ಲ ಇರುತ್ತಲ್ಲ, ಅದನ್ನ ಯಾಕೆ ತಿನ್ನಬಾರ್ದು? ಇದನ್ನ ನಾನು ಕೇಳ್ತಾ ಇರಲಿಲ್ಲ, ನಮ್ಮ ಜನತೆ ಕೇಳ್ತಾ ಇರೋದು. ಅವ್ರಿಗೆ ಉತ್ತರ ಕೊಡಿ ನೀವು. ಏನಣ್ಣ ಇವನು ಮನುಷ್ಯರು ತಿನ್ನ ಕೊಡ್ತೀನಿ ಕರ್ಕೊಂಡ್ಬಿಟ್ಟು ಇಲ್ಲಿ ನೋಡಿದ್ರೆ ನಾಯಿ ತಿನ್ನಿ ಕತ್ತೆ ತಿನ್ನಿ ಅಂತಾನೆ. ಭಗವಾನ್ ಅವರೇ, ಇವರು ಬೀದಿ ನಾಯಿ ಕತ್ತೆನೆಲ್ಲ ಯಾಕೆ ತಿನ್ನಬಾರ್ದು? ನೀವು ಇದಕ್ಕೇನು ಹೇಳ್ತೀರಾ? ನೋಡಿ ಬರ್ನಲ್ ಅವರೇ, ಬೀದಿ ನಾಯಿ ಬಗ್ಗೆ ಎಲ್ಲ ಇಷ್ಟು ಕೇಳೋ ಮಾತಾಡ್ಬಾರ್ದು ನೀವು. ನಾನು ಪ್ರಾಣಿ ದಯಾ ಸಂಘದ ಅಧ್ಯಕ್ಷ ಅಂತ ನಿಮ್ಗೆ ಗೊತ್ತಿಲ್ವಾ? ನಿಮ್ಗೆ ಗೊತ್ತಿಲ್ವೇನ್ರಿ? ಸುಮ್ಮನೆ ಇರಿ ಸ್ವಲ್ಪ. ನನಗೆ ಬೀದಿ ನಾಯಿಯಿಂದ ಇದುವರೆಗೂ ಎಷ್ಟು ಜನಕ್ಕೆ ಏನೇನು ತೊಂದರೆ ಆಗಿದೆ ಅಂತ ನನ್ನ ರೆಕಾರ್ಡ್ಸ್ ಇದೆ ನೋಡಿ ಇಲ್ಲಿ. ನಮ್ಮ ದೇಶದಲ್ಲಿ ಎಷ್ಟು ಕಷ್ಟ ಆಗ್ತದೆ ಗೊತ್ತಾ? ನಮ್ಮ ರೋಡಲ್ಲಿನ ಬೀದಿ ನಾಯಿಗಳಂತೂ ನನ್ನ ಕಾರಿಗೆ ಟೈಮಿಗೆ ಸೂಸು ಮಾಡ್ತವೆ. ಇದರಿಂದ ಎಲ್ಲ ದೇಶದ ಜನರಿಗೆ ಮುಕ್ತಿ ಸಿಗ್ಬೇಕು. ಇದೆಂತಲ್ಲಿ ನೀವು ಮಾತಾಡ್ತಾ ಇದ್ದೀರಾ? ನಾನು 1985ರಲ್ಲಿ ಬೀದಿ ನಾಯಿ ಮತ್ತು ಮಾನವ ಅಂತ ಒಂದು ಪುಸ್ತಕ ಬರೆದಿದ್ದೀನಿ. ಅದರಲ್ಲಿ ಓದಿದ್ರೆ ನೀವು ಈಗೆಲ್ಲ ಬೀದಿ ನಾಯಿ ಕೇವಲ ಮಾತಾಡ್ತಾ ಇರಲಿಲ್ಲ ನೀವು. ನಿಮ್ ಪುಸ್ತಕದ ಬಗ್ಗೆ ಯಾಕೆ ಹೇಳ್ಕೊಡ್ತೀರಾ? ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಅದು ಪ್ರಿಂಟ್ ಆಗಿದ್ದ ಒಂದು ಕಾಪಿ, ಅದು ನೋಡಿ ನಿಮ್ಮ ಹತ್ರನೇ ಇದೆ. ನೀವು ಇದ್ರ ಬಗ್ಗೆ ಈಗೆಲ್ಲ ಮಾತಾಡ್ಬಾರ್ದು ನೋಡಿ. ನಾನು ಇದನ್ನ ಎಷ್ಟು ಆಳವಾಗಿ ಬರ್ದಿದ್ದೀನಿ ಅಂದ್ರೆ ಈಗ ಓದ್ತಾ ಇದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ಎಂತದ್ದು ಮಾರಾಯ ನಿಮ್ದು? ನಮ್ಗೆ ಮಂಡ ವ್ಯಕ್ತಿ ಆಗ್ತಾ ಉಂಟು. ಎಂತ ಮಾತನಾಡ್ತಾ ಒಂದು ಅರ್ಥ ಆಗ್ತಿಲ್ಲ. ಸರಿ, ನಾವು ಚರ್ಚೆ ಮುಂದುವರ್ಸೋಣ ಬಿಡಿ. ಭೂತಗಳೇ, ಆ ದೊಡ್ಡ ಭೂತ ನೋಡಿದ್ರೆ ಮಂಗಳೂರು ಸ್ಟೈಲಲ್ಲಿ ಮಾತಾಡ್ತಾ ಇದೆ, ಈ ಸಣ್ಣ ಭೂತ ನೋಡಿದ್ರೆ ಮಂಡ್ಯ ಸ್ಟೈಲಲ್ಲಿ ಮಾತಾಡ್ತಾ ಇದೆ. ನಿಮ್ಮಿಬ್ಬರು ಫ್ರೆಂಡ್ಶಿಪ್ ಬದುಕಿದ್ದಾಗಲೇ ಆಗಿದ್ದ ಅಥವಾ ಸತ್ತ ಭೂತ ಆದ್ಮೇಲೆ ಆಗಿದ್ದ? ಸರಿಯಾಗಿ ಉತ್ತರ ಹೇಳ್ಬೇಕು ನೀವು ಜನರಿಗೆ. ಪರ್ಣಲು ಹೆಂಗ ಬೈಗೆ ಹೊಟ್ಟೆ ಹಸು ಅಂತ ಅಷ್ಟೊತ್ತೇನು ಬಡ್ಕೋತಾ ಇದೀವಿ ನಾವು. ಇಂಡಿಯಾ ಮಂಡ್ಯ ಅಂತ ಕೆಲ್ಸಕ್ಕೆ ಬರೋದು ಮಾತಾಡ್ತೀಯ?
ಜಾಸ್ತಿ ಕೋಪ ಹಚ್ಚಿದ್ರೆ ಮಲ್ ನೀನ್ ಹಿಡ್ಕೊಂಡು ತಿಂದಾಕ್ಬಿಡ್ತೀನಿ ನೋಡು. ಸ್ವಲ್ಪ ತಡ್ಕೊಳಪ್ಪ ರೀ ಕೋತಿ ಭಗವಾನ್ ಅವ್ರೆ, ಇವರ ಫ್ರೆಂಡ್ಶಿಪ್ ಬಗ್ಗೆ ನೀವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾನು ಸತ್ತ ನಂತರದ ಆತ್ಮಗಳು ಅಂತ ಒಂದು ಪುಸ್ತಕ ಬರೀತಾ ಇದ್ದೀನಿ. ಇದ್ರ ಬಗ್ಗೆ ತುಂಬ ಸಂಶೋಧನೆ ಮಾಡ್ತಾ ಇದ್ದೀನಿ. ನನ್ನ ಅನುಭವದ ಪ್ರಕಾರ ಇವರು ಸತ್ತ ಮೇಲೆ ಗೆಳೆಯರಾಗೋ ಸಾಧ್ಯತೆ ಇದೆ ಕಣ್ರಿ ಭಗವಾನ್. ರೀ ಏನ್ರಿ ಅದು ನೀವು ನನ್ನ ಅನುಭವ ಪ್ರಕಾರ ಅಂತ ಹೇಳ್ತಿರೋದು? ಇದುವರೆಗೂ ಎಷ್ಟು ಸಲ ಸತ್ತಿದ್ದೀರಿ ನೀವು? ಎಂತದು ಮಾರ, ಎಷ್ಟು ಸಲ ಮಂಡೆ ಬಿಚ್ಚ ಮಾಡೋದು? ಅಲ್ಲ, ನೀವು ದಿನಾಲು ಇವರ ಕಾರ್ಯಕ್ರಮ ಅನ್ನೋದು ಹೇಗೆ ನೋಡ್ತೀರಿ ಅಂತ ನನಗೆ ಒಂದು 10 ನಿಮಿಷ ಕೂತ್ಕೊಂಡಕ್ಕೆ ಇಷ್ಟು ಮಂಡೆ ವೆಚ್ಚ ಆಯಿತು ಅಲ್ಲ. ನೋಡು ಮಾರ, ಇವರಲ್ಲಿ ಕೂತ್ಕೊಂಡ್ರೆ ಇವರು ನಮ್ಮನ್ನು ಬಿಡೋದಿಲ್ಲ. ನಾವು ಇವರನ್ನು ಬಿಟ್ಟು ಬೇರೆ ನೋಡೋದು ಒಳ್ಳೇದು. ಹೋಗುವ. ಇವ್ರ ಸವಾಸನೆ ಬೇಡ ಕಣ ನಮ್ಗೆ. ಅಲ್ಲ, ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪ ಹೊಡಿಕೊಂಡು ಊರೆಲ್ಲ ಅಲ್ಲಾಡ್ದಾರಂತ ಹಂಗಾಯ್ತು ನಮ್ಮ ಕತೆ. ಅಲ್ಲಿ ನೋಡೋಣ, ಅಲ್ಲೋಸಿ ನೋಡೋಣ. ಈಗ ತಾನೇ ಊಟ ಮಾಡ್ಕೊ ಬಂದು ಗುಂಡುಕೊಂಡು ರಸ್ಪುರಿ ಮಾವನ ಕೂತವ್ರೆ ಕಣ. ನಾನಿಬ್ಬರು ನಿಡ್ಕೊತೀನಿ, ನೀನಿಬ್ಬರು ನಿಡ್ಕೊ. ಹಬ್ಬ ಮಾಡ್ಬಿಡೋಣ, ನಡೆಯೋಣ. ಈ ಭೂತಗಳು ಹೋಗ್ಬಿಟ್ವಾ? ವೀಕ್ಷಕರೇ, ಇವತ್ತಿನ ನ್ಯೂಸ್ ಅವರ್ ಇಲ್ಲಿಗೆ ಮುಗಿಯುತ್ತೆ. ನಾಳೆ ನ್ಯೂಸ್ ಅವರ್ನಲ್ಲಿ ನೋಡ್ತಾ ಇರಿ ಬರ್ನಾಲ್ ಗೋಸ್ವಾಮಿಗೆ ಹೆದರಿ ಓಡಿದ ಭೂತಗಳು.